ಒಂದು ಕಾಲದಲ್ಲಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಹಸಿರು ಕಾಡುಗಳು, ನದಿಗಳು ಮತ್ತು ಶಾಂತ ಗ್ರಾಮಗಳಿಂದ ತುಂಬಿದ ಒಂದು ಪ್ರದೇಶ ಇತ್ತು. ಆ ಪ್ರದೇಶದ ಹೆಸರು ಬನವಾಸಿ. ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಈ ಸ್ಥಳವನ್ನು ಕನ್ನಡ ಇತಿಹಾಸದಲ್ಲಿ ಬಹಳ ಮಹತ್ವದ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಆ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಆಳುತ್ತಿದ್ದವು. ಆದರೆ ಕರ್ನಾಟಕದ ಜನರಿಗೆ ತಮ್ಮದೇ ಆದ ರಾಜ್ಯ ಇರಲಿಲ್ಲ. ಆಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕನ್ನಡ ನೆಲದಲ್ಲಿ ಕನ್ನಡಿಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಕದಂಬರು. ಮಯೂರ ಶರ್ಮನ ಆರಂಭ. ಕದಂಬ ವಂಶದ ಸ್ಥಾಪಕನ ಹೆಸರು ಮಯೂರ ಶರ್ಮ. ಅವನು ಸಾಮಾನ್ಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದನು. ಅವನಿಗೆ ವಿದ್ಯಾಭ್ಯಾಸದ ಮೇಲೆ ತುಂಬ ಆಸಕ್ತಿ ಇತ್ತು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವನು ಕಾಂಚಿಗೆ ಹೋಗಿದ್ದನು. ಆದರೆ ಒಂದು ದಿನ ಅಲ್ಲಿನ ಸೈನಿಕರು ಅವನಿಗೆ ಅವಮಾನ ಮಾಡಿದರು. ಆ ಘಟನೆ ಅವನ ಮನಸ್ಸಿಗೆ ತುಂಬಾ ನೋವು ತಂದಿತು. ನಮ್ಮ ನೆಲ, ನಮ್ಮ ಜನರನ್ನು ರಕ್ಷಿಸಲು ನಮ್ಮದೇ ರಾಜ್ಯ ಬೇಕು ಎಂದು ಮಯೂರ ಶರ್ಮ ನಿರ್ಧರಿಸಿದನು. ಅವನು ಕೇವಲ ಪಂಡಿತನಾಗಿರದೆ ಯೋಧನಾಗಿಯೂ ರೂಪಾಂತರಗೊಂಡನು. ಕಾಡು ಪ್ರದೇಶಗಳಲ್ಲಿ ಸೈನ್ಯವನ್ನು ಕಟ್ಟಿಕೊಂಡು ಶತ್ರುಗಳ ವಿರುದ್ಧ ಹೋರಾಟ ಆರಂಭಿಸಿದನು. ಕದಂಬ ಸಾಮ್ರಾಜ್ಯದ ಸ್ಥಾಪನೆ. ಕ್ರಿ.ಶ. 345ರ ಸುಮಾರಿಗೆ ಮಯೂರ ಶರ್ಮನು ಬನವಾಸಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಇದು ಕರ್ನಾಟಕದ ಮೊದಲ ಸ್ವತಂತ್ರ ಕನ್ನಡ ಸಾಮ್ರಾಜ್ಯ ಎಂದು ಇತಿಹಾಸ ಹೇಳುತ್ತದೆ. ಅವನ ಆಡಳಿತದಲ್ಲಿ ಜನರಿಗೆ ರಕ್ಷಣೆ ದೊರಕಿತು. ಕೃಷಿಗೆ ಉತ್ತೇಜನ ಸಿಕ್ಕಿತು. ಕನ್ನಡ ಭಾಷೆಗೆ ಗೌರವ ಹೆಚ್ಚಿತು. ದೇವಾಲಯಗಳು ಮತ್ತು ವಿದ್ಯಾಕೇಂದ್ರಗಳು ನಿರ್ಮಾಣವಾದವು. ಆ ಕಾಲದಲ್ಲಿ ರಾಜಕೀಯ ದಾಖಲೆಗಳಲ್ಲಿ ಸಂಸ್ಕೃತ ಹೆಚ್ಚು ಬಳಕೆಯಾಗುತ್ತಿತ್ತು. ಆದರೆ ಕದಂಬರು ಕನ್ನಡಕ್ಕೂ ಮಹತ್ವ ನೀಡಿದರು. ಇದರಿಂದ ಕನ್ನಡದ ಬೆಳವಣಿಗೆಗೆ ದೊಡ್ಡ ಸಹಾಯವಾಯಿತು. ಬನವಾಸಿಯ ಮಹತ್ವ. ಬನವಾಸಿ ಕರ್ನಾಟಕದ ಅತ್ಯಂತ ಪ್ರಾಚೀನ ಪಟ್ಟಣಗಳಲ್ಲಿ ಒಂದು. ಇದು ವರದಾ ನದಿಯ ತೀರದಲ್ಲಿದೆ. ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ ಈ ಸ್ಥಳವನ್ನು ಕವಿಗಳು ಕೂಡ ಹೊಗಳಿದ್ದಾರೆ. ಕನ್ನಡದ ಪ್ರಸಿದ್ಧ ಕವಿ ಪಂಪ ಬನವಾಸಿಯನ್ನು ಆರಂಕುಶವಿಟ್ಟೊಡನ್ ನೆನೆಯದ ಮನಂ ಬನವಾಸಿ ದೇಶಂಬೆ ಎಂದು ವರ್ಣಿಸಿದ್ದಾನೆ. ಅರ್ಥಾತ್ ಒಮ್ಮೆ ಬನವಾಸಿಯನ್ನು ನೋಡಿದರೆ ಮತ್ತೆ ಮರೆಯಲಾಗದು ಎಂಬಷ್ಟು ಸುಂದರ ಸ್ಥಳ. ಆಡಳಿತ ವ್ಯವಸ್ಥೆ. ಕದಂಬರ ಆಡಳಿತ ಬಹಳ ಶಿಸ್ತಿನಿಂದ ಕೂಡಿತ್ತು. ಅವರು ರಾಜ್ಯವನ್ನು ಜಿಲ್ಲೆಗಳಾಗಿ ವಿಭಜಿಸಿದರು. ತೆರಿಗೆ ವ್ಯವಸ್ಥೆ ರೂಪಿಸಿದರು. ಸೇನೆಯನ್ನು ಬಲಪಡಿಸಿದರು. ಗ್ರಾಮ ಆಡಳಿತಕ್ಕೆ ಮಹತ್ವ ನೀಡಿದರು. ಕದಂಬರ ಕಾಲದಲ್ಲಿ ರೈತರಿಗೆ ಉತ್ತಮ ಬೆಂಬಲ ದೊರಕಿತ್ತು. ಕೃಷಿ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಕದಂಬರ ಸಂಸ್ಕೃತಿ ಮತ್ತು ಕಲೆ. ಕದಂಬರು ದೇವಾಲಯ ನೀರ. ಕದಂಬರ ಸಂಸ್ಕೃತಿ ಮತ್ತು ಕಲೆ. ಕದಂಬರು ದೇವಾಲಯ ನಿರ್ಮಾಣಕ್ಕೂ ಪ್ರಸಿದ್ಧರು. ಇಂದಿಗೂ ಬನವಾಸಿಯಲ್ಲಿರುವ ಮ್ಯಾಜಿಕ್ ಶ್ವರ ಟೆಂಪಲ್ ಕದಂಬರ ವೈಭವವನ್ನು ನೆನಪಿಸುತ್ತದೆ. ಕದಂಬ ಶೈಲಿಯ ದೇವಸ್ಥಾನಗಳಲ್ಲಿ ಸರಳ ಶಿಲ್ಪಕಲೆ, ಗಂಭೀರ ಕಟ್ಟಡ ವಿನ್ಯಾಸ, ಪಿರಮಿಡ್ ಆಕಾರದ ಗೋಪುರಗಳು ಕಂಡುಬರುತ್ತವೆ. ನಂತರದ ರಾಜರು. ಮಯೂರ ಶರ್ಮನ ನಂತರ ಹಲವಾರು ರಾಜರು ರಾಜ್ಯವನ್ನು ಆಳಿದರು. ಅವರಲ್ಲಿ ಕಾಕುಸ್ತವರ್ಮ, ರವಿವರ್ಮ ಮುಖ್ಯ ರಾಜರು. ಕಾಕಸ್ತವರ್ಮ ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದನು. ಅವನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯ ಇನ್ನಷ್ಟು ಬಲವತ್ತಾಯಿತು. ಅನೇಕ ರಾಜ್ಯಗಳೊಂದಿಗೆ ಸ್ನೇಹ ಮತ್ತು ವಿವಾಹ ಸಂಬಂಧಗಳನ್ನು ಬೆಳೆಸಿದನು. ಕದಂಬರ ಪತನ. ಕಾಲಕ್ರಮೇಣ ಪಲ್ಲವರು ಮತ್ತು ಇತರ ಶಕ್ತಿಶಾಲಿ ರಾಜವಂಶಗಳ ದಾಳಿಯಿಂದ ಕದಂಬರ ಶಕ್ತಿ ಕುಂದಿತು. ನಂತರ ಚಾಲುಕ್ಯರು ಕರ್ನಾಟಕದಲ್ಲಿ ಬಲಿಷ್ಠರಾಗಿದರು. ಆದರೂ ಕದಂಬರ ಕೊಡುಗೆ ಇತಿಹಾಸದಲ್ಲಿ ಅಳಿಸದ ಗುರುತು ಬಿಟ್ಟಿದೆ. ಥಸಾಯ್ ಎಕ್ಸಾಮ್ಗೆ ಮುಖ್ಯ ಅಂಶಗಳು. ನೆನಪಿಟ್ಟುಕೊಳ್ಳಬೇಕಾದ ಪಾಯಿಂಟ್ಸ್. ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ. ರಾಜಧಾನಿ ಬನವಾಸಿ. ಕರ್ನಾಟಕದ ಮೊದಲ ಕನ್ನಡ ಸಾಮ್ರಾಜ್ಯ. ಕಾಲ ಕ್ರಿ.ಶ. 4ನೇ ಶತಮಾನ. ಪ್ರಸಿದ್ಧ ದೇವಾಲಯ ಮಧುಕೇಶ್ವರ ದೇವಾಲಯ. ಪ್ರಸಿದ್ಧ ರಾಜ ಕಾಕುಸ್ತವರ್ಮ. ಇ.ಸಿ. ಟ್ರೆಕ್. ಮಯೂರ ಬನವಾಸಿಯಲ್ಲಿ ಕದಂಬ ಕಟ್ಟಿದೆ. ಮಯೂರ ಶರ್ಮ. ಬನವಾಸಿ ರಾಜಧಾನಿ. ಕದಂಬ ವಂಶ. ಕೊನೆಯ ಸಂದೇಶ. ಕದಂಬರ ಇತಿಹಾಸ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಒಬ್ಬ ವಿದ್ಯಾರ್ಥಿ ಕೂಡ ಅಗತ್ಯ ಬಂದಾಗ ಯೋಧನಾಗಿ ತನ್ನ ನೆಲಕ್ಕಾಗಿ ಹೋರಾಡಬಹುದು ಎಂಬುದನ್ನು ಮಯೂರ ಶರ್ಮ ತೋರಿಸಿದ್ದಾನೆ.
ಕನ್ನಡ ನೆಲ, ಕನ್ನಡ ಭಾಷೆ ಮತ್ತು ಕರ್ನಾಟಕದ ಗೌರವವನ್ನು ಉಳಿಸಲು ಕದಂಬರು ಮಾಡಿದ ಸೇವೆ ಇಂದಿಗೂ ಸ್ಮರಣೀಯ. ಕನ್ನಡಿಗರ ಮೊದಲ ಸ್ವಾಭಿಮಾನಿ ಸಾಮ್ರಾಜ್ಯ ಎಂದು ಕದಂಬರನ್ನು ಕರೆಯುವುದು ತಪ್ಪಾಗುವುದಿಲ್ಲ.